ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಹಿರಿಯ ಶಾಸಕರಾದಂಥ ಅಶ್ವಥ್ ನಾರಾಯಣ ಅವರಿದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ SIR ಪ್ರಕ್ರಿಯೆ ಇವತ್ತಿಂದ ಪ್ರಾರಂಭವಾಗಿದೆ ಸರ್. ಇದರಿಂದ ಏನಾದರೂ ನಿಜಕ್ಕೂ ಬೆಂಗಳೂರು ಶಾಸಕರಿಗೆ ಆತಂಕನ ಅಥವಾ ಹಿನ್ನಡೆ ಆಗುತ್ತೆ ಅನ್ನೋದು ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಸರ್. ನಿಜಕ್ಕೂ ಬೆಂಗಳೂರಲ್ಲಿ SIR ಇಂದ ಅತಿ ಹೆಚ್ಚು ಮತಗಳು ಡಿಲೀಟ್ ಆಗುವಂಥ ಲಕ್ಷಣಗಳು ನಿಮಗೇನಾದರೂ ಕಂಡು ಬಂದಿದೆಯಾ? ಹೇಗೆ ನೋಡೋಣ. ಈಗ ಇದು ಒಳ್ಳೆ ಬೆಳವಣಿಗೆ. SIR ಅನ್ನೋಂಥದ್ದು ಪ್ರಜಾಪ್ರಭುತ್ವದಲ್ಲಿ ಒಂದು ಉತ್ತಮವಾದಂಥ ಒಂದು ಪ್ರಕ್ರಿಯೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಒಂದು ಮತ ಹಾಕಬೇಕು. ಸೊ ಒಬ್ಬ ವ್ಯಕ್ತಿ ತುಂಬ ಕಡೆ ಮತ ಹಾಕೋದು ತಪ್ಪು, ಡೂಪ್ಲಿಕೇಶನ್ ಆಗಿರೋವಂಥದ್ದು, ಯಾರೋ ವಿದೇಶಿ ನಾಗರಿಕ ಬಂದು ನಮ್ಮ ದೇಶದಲ್ಲಿ ನಮ್ಮ ಭಾಗದಲ್ಲಿ ವೋಟ್ ಹಾಕೋಂಥದ್ದು, ಇವೆಲ್ಲ ತಪ್ಪು. ಒಟ್ಟಾರೆ ಪ್ರಕ್ರಿಯೆಯಲ್ಲಿ ಸ್ವಚ್ಛಗೊಳಿಸುವಂಥದ್ದು, ಕ್ಲೆನ್ಸಿಂಗ್ ಆಫ್ ಎಲೆಕ್ಟ್ರಲ್ ರೋಲ್ ಒಳ್ಳೆ ಪ್ರಕ್ರಿಯೆ. ಇದರಲ್ಲಿ ಆತಂಕ ಪಡುವಂಥದ್ದೇನಿಲ್ಲ. ಸ್ವಾಗತಿಸಿ ನಾವು ಈ SIRನಲ್ಲಿ ಭಾಗವಹಿಸೋದು, ಎನ್ಯುಮರೇಷನಲ್ಲಿ ಭಾಗವಹಿಸುವಂಥ ಕೆಲಸ ಪ್ರತಿಯೊಬ್ಬ ನಾಗರಿಕನು ಮಾಡಬೇಕು, ಚುನಾಯಿತ ಪ್ರತಿನಿಧಿ ಮಾಡಬೇಕು, ಸರ್ಕಾರ ಮಾಡಬೇಕು, ಎಲೆಕ್ಷನ್ ಕಮಿಷನ್, ಒಟ್ಟಾರೆ ಎಲ್ಲರೂ ಸೇರಿ ಇದು ಒಳ್ಳೆ ಪ್ರಕ್ರಿಯೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಮಗೆಲ್ಲ ಗೊತ್ತಿರುವಂಥದ್ದು ಸರ್. ಜೊತೆಗೆ ಈಗಾಗಲೇ BJP ಶಿಸ್ತಿನ ಪಕ್ಷ ಅಂತಲೇ ಹೇಳ್ಕೊಳ್ಳುತ್ತೆ. ಈ ಶಿಸ್ತಿನ ಪಕ್ಷದಲ್ಲಿ ಪದೇ ಪದೇ ಶಿಸ್ತು ಉಲ್ಲಂಘನೆ ಆಗ್ತಾ ಇದೆ. ಒಂದು ಕಡೆ ಮೊನ್ನೆ ಅಡ್ಡ ಮತದಾನ ಆಯಿತು, ಈಗ ನಿನ್ನೆ ಒಂದು ಹೊಸದಾಗಿ ಆಡಿಯೋ ಬಾಂಬು, ನಾಯಕತ್ವ ಬದಲಾವಣೆ, ಈ ರೀತಿಯಾಗಿ ಪದೇ ಪದೇ ಕೇಳಿ ಬರ್ತಾ ಇದೆ. ಯಾಕೆ ಶಿಸ್ತಿನ ಪಕ್ಷದಲ್ಲೇ ಈ ರೀತಿ ಆಗ್ತಾ ಇದೆ? ಈಗ ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಕ್ಷನ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಬರ್ಬೋದು, ಅದನ್ನು ಮೀರಿ ನಡೆಯುವಂಥದ್ದು. ನೀವು ಓವರಾಲ್ ನೋಡಬೇಕು. ಅಲ್ಲಿ ಇಲ್ಲಿ ಐಸೋಲೇಟೆಡ್ ಇನ್ಸಿಡೆಂಟು, ಒಂದು 100ಕ್ಕೆ 1 ಇನ್ಸಿಡೆಂಟ್ ಯಾರೋ ಒಬ್ಬ ತಪ್ಪಿದ್ರೆ ಎಲ್ಲರ ಸಮಾಜದಲ್ಲಿದ್ದಾಗಿ ಎಲ್ಲ ಕಡೆ ಇರ್ತಾರೆ. ಒಂದೆರಡು ಒಪ್ಪುಗಳು. ಆದರೆ ಇದರಲ್ಲಿ ಪಕ್ಷಕ್ಕೆ ಈ ತಪ್ಪುಗಳಿಗೆ ಸಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಅದಕ್ಕೇನು ಬೇಕೋ ಕ್ರಮ ವಹಿಸುವಂಥ ಕೆಲಸ ಸರ್ಕಾರ, ನಮ್ಮ ಪಕ್ಷ ಮಾಡುವಂಥದ್ದು ಆಗುತ್ತೆ. ಪಕ್ಷ ಮಾಡ್ತಾರೆ. ಸರ್ ಕೊನೆಯದಾಗಿ ಸರ್, ಇಲ್ಲಿವರೆಗೂ ಕೂಡ ಅಷ್ಟೇ ಕಾಂಗ್ರೆಸ್ ಹೈಕಮಾಂಡ್ ವೀಕು ಅನ್ನೋ ಒಂದಿಷ್ಟು ಲೆಕ್ಕಾಚಾರಗಳು, ಮಾತುಗಳು ಕೇಳಿ ಬರ್ತಾ ಇತ್ತು. ಈಗೆಲ್ಲೋ ಒಂದು ಕಡೆ BJP ಹೈಕಮಾಂಡ್ ಏನಾದರೂ ವೀಕ್ ಆಯಿತಾ? ಇಷ್ಟು ಘಟನೆಗಳಾದರೂ ಯಾಕೆ ಅಂದರೆ ನಾಯಕತ್ವ ವಿಚಾರದಲ್ಲಿ ಒಂದು ಕಟ್ಟುನಿಟ್ಟಿನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ವಾ ಹೈಕಮಾಂಡ್ಗೆ? ಹೆಂಗೆ ಏನು ಕಾಲಕ್ಕೆ ಯಾವ್ದು ತೊಗೊಳ್ಬೇಕು, ಕಾಲಕ್ಕೆ ಕ್ರಮ ತೊಗೊಳ್ಳೋಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಆಗಿದೆ. ಕಾಲಕ್ಕೂ ತೊಗೊಳ್ಬೇಕಾದ್ರೆ ಕ್ರಮ ತೊಗೊಳ್ತೀವಿ. ಹಾಗಾಗಿ ಏನು ಕ್ರಮ ವಹಿಸಬೇಕು, ಭಾರತೀಯ ಜನತಾ ಪಾರ್ಟಿ ಅಶಿಸ್ತನ್ನು ಯಾವತ್ತೂ ಸಹಿಸಲ್ಲ. ಅದು ಯಾರೇ ದೊಡ್ಡವರು ಇರಲಿ, ಎಷ್ಟೇ ದೊಡ್ಡವರು ಇರಲಿ, ಎಷ್ಟೇ ಚಿಕ್ಕವರು ಇರಲಿ, ಅದರಲ್ಲೇನು ಕಾಂಪ್ರಮೈಸ್ ಇಲ್ಲ. ಅದು ಎಲ್ಲ ಇಡೀ ಜಗತ್ತಿಗೆ ಗೊತ್ತು, ಇಡೀ ನಮ್ಮ ನಾಗರಿಕರಿಗೆ ಎಲ್ಲರಿಗೂ ಗೊತ್ತು, ನಮ್ಮ ಪ್ರತಿಪಕ್ಷಕ್ಕೂ ಗೊತ್ತು. ಭಾರತೀಯ ಜನತಾ ಪಾರ್ಟಿನಲ್ಲಿ ಅಶಿಸ್ತಿಗೆ ಜಾಗ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಸರ್, ಗೊಂದಲ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಖಂಡಿತ. ನಮ್ಮಲ್ಲಿ ಗೊಂದಲ ಅನ್ನೋ ಪ್ರಶ್ನೆನೇ ಇಲ್ಲ. ಅಲ್ಲಿ ಇಲ್ಲಿ ಏನಾರ ಸಮಸ್ಯೆ ಬಂದ್ರೂ ಅದನ್ನು ನಿಭಾಯಿಸಿ ನಿರ್ವಹಣೆ ಮಾಡೋಂಥ ಶಕ್ತಿ ಪಕ್ಷಕ್ಕಿದೆ. ಹಾಗಾಗಿ ಇವೆಲ್ಲ ಮೀರಿಂಥದ್ದು ರಾಷ್ಟ್ರೀಯತೆ ಇಟ್ಕೊಂಡಿರೋ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಇಂಥ ವ್ಯಕ್ತಿಗತವಾಗಿ ಏನೋ ತಪ್ಪು ಒಪ್ಗಳಿದ್ರೆ ಅದನ್ನು ಏನೂ ಸಹಿಸೋ ಪ್ರಶ್ನೆ ಇಲ್ಲ. ಅದನ್ನು ಮೀರಿ ಪಕ್ಷ ಕಟ್ಟಿರೋವಂಥದ್ದಿದೆ. ಹಾಗಾಗಿ ಪಕ್ಷದ ನಮಗೆ ಎಲ್ಲರಿಗಿಂತ, ನಮ್ಮ ವ್ಯಕ್ತಿಗಳಿಗಿಂತ ದೊಡ್ಡದು ನಮ್ಮ ಪಕ್ಷವನ್ನು ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ. ಇದಾಗಿತ್ತು ಶಾಸಕರಾದಂಥ ಅಶ್ವಥ್ ನಾರಾಯಣ ಅವರ ಮಾತುಗಳು. ಕ್ಯಾಮ್ರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.